ಸ್ನೇಹಿತರೆ, ನಾಡ ಕಚೇರಿ ವೆಬ್ಸೈಟಲ್ಲಿ ನೀವು ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ಕೃಷಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಪ್ರಮಾಣಪತ್ರ ಆಗಿರಬಹುದು, ಹಲವಾರು ಒಂದು ಪ್ರಮಾಣಪತ್ರಗಳು ಈ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೋದು ಮತ್ತು ಮುದ್ರಣ ಕೂಡ ಮಾಡಿಕೊಳ್ಬೋದು. ಈ ಒಂದು ಪ್ರಕ್ರಿಯೆ ಮಾಡುವಂಥ ಪ್ರಕ್ರಿಯೆ ಹೇಗೆ ಇರುತ್ತೆ, ಯಾವ ರೀತಿ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಜಮೀನು ಇಲ್ಲದಿರುವ ಒಂದು ಪ್ರಮಾಣಪತ್ರ, ನಮಗೆ ಒಂದು ಜಮೀನು ಇಲ್ಲ ಅಂತ ಪ್ರಮಾಣಪತ್ರ ಯಾವ ರೀತಿ ಪಡ್ಕೊಳ್ಬೇಕು, ಆ ಒಂದು ಇನ್ಫಾರ್ಮೇಷನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ನಾಡ ಕಚೇರಿ ವೆಬ್ಸೈಟ್ ಮುಖಾಂತರ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸುವಂಥ ಪ್ರಮಾಣಪತ್ರ ಪಡಿಬೇಕಂದ್ರೆ ಅದಕ್ಕೆ ಫೀಸ್ ಎಷ್ಟು ಇರುತ್ತೆ ಅದೆಲ್ಲನೂ ಇಲ್ಲಿ ನಿಮ್ಗೆ A to Z ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇರುವಂಥವ್ರು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ತಪ್ಪು ತಡೆಗಳು ಇದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡೋದಂತೂ ಮರಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಈ ರೀತಿಯಾದಂಥ ಒಂದು ನಾಡ ಕಚೇರಿ ವೆಬ್ಸೈಟು. ಈ ನಾಡ ಕಚೇರಿ ವೆಬ್ಸೈಟು ಯಾವ ರೀತಿ ಲಾಗಿನ್ ಆಗಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕುವ ಮುಖಾಂತರ ಲಾಗಿನ್ ಆಗಬೇಕು. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಎಂಟರ್ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹಾಕಿ ನಂತರ OTP ಪಡೆಯಿರಿ ಅಂತ ಬರುತ್ತೆ. OTP ಹಾಕ್ಕೊಳ್ಬೇಕಾಗುತ್ತೆ. OTP ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ OTP ಪಡೆಯಿರಿ ಅಂತ ಮತ್ತೆ ಒಂದು ಬಾರಿ ಕ್ಲಿಕ್ ಮಾಡೋಣ. ಈಗ ನೋಡಿ, ನೀಡಿರುವ ಸಂಖ್ಯೆಗೆ OTP ಕಳಿಸಲಾಗಿದೆ ಅಂತ ಬಂದಿದೆ. ಈ ರೀತಿಯಾಗಿ ಬಂದ ನಂತರ ನೀವು OTPನ ಕೂಡ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ OTPನ ಹಾಕ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ನಾನು OTP ಬಂದಿರುವಂಥ OTPನೂ ಕೂಡ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಲಾಗಿನ್ ಅನ್ನೋದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆದಾಗ ನೀವು ಇಲ್ಲಿ ಏನಿಲ್ಲ, ಈಸಿಯಾಗಿ ನೀವು ಅರ್ಜಿನ ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸೂಚನೆಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಗತ್ಯವಿರುವ ಸೇವೆ ಪ್ರಮಾಣಪತ್ರ ಆಯ್ಕೆ ಮಾಡಿ, ಅರ್ಜಿದಾರರ ವಿವರ ಭರ್ತಿ ಮಾಡಿ ಅಂತ ಇಲ್ಲಿ ಎಲ್ಲ ಸೂಚನೆಗಳು ಇರುತ್ತೆ. ನೀವು ಓದ್ಕೊಳ್ಳಿ. ತದನಂತರ ಇಲ್ಲಿ ಎರಡು ನಿಮ್ಗೆ ತೋರಿಸ್ಕೊಡ್ತೀನಿ, ಅದನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಈ ಒಂದು ಎರಡು ಮಾರ್ಕ್ ಇದೆ ಇಲ್ಲಿ, ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ್ರಾಗೆ ಇಲ್ಲಿ ನೋಡ್ಬೋದು ಹೊಸ ವಿನಂತಿ ಅಂತ ಇದೆ. ಇಲ್ಲಿ ಹೊಸ ವಿನಂತಿ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಯಾವ ರೀತಿ ಒಂದು ನಿಮಿಷ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಇಲ್ಲಿ ಲಾಸ್ಟಲ್ಲಿ ನೋಡಿ, ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೈಟ್ ಸೈಡಲ್ಲಿ ಪ್ಲಸ್ ಚಿಹ್ನೆ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗೆ ಇಲ್ಲಿ ಯಾವ ಒಂದು ಸ್ವಲ್ಪ ಮಳೆ ಬರ್ತಾ ಇದೆ, ಅದು ಆ ಸಮಸ್ಯೆಯಿಂದ ಇಲ್ಲಿ ಬ್ಯಾಕ್ ಹೋಗ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಕೃಷಿ ನೋಡಿ ಸ್ನೇಹಿತರೆ, ಇಲ್ಲಿ ಹಲವಾರು ಬಾಕಿ ಉಳಿದಿರುವಂಥದ್ದು ಅದು ಇದು ಎಲ್ಲ ಒಂದು ಆಪ್ಷನ್ಸ್ಗಳು ಇಲ್ಲಿ ಇರುತ್ತೆ. ಮುದ್ರಿಸಿ ಅಂತಂದರೆ ಇಲ್ಲಿ ಕೆಳಗೆ ಮುದ್ರಿಸ್ಬೋದು. ಅರ್ಜಿ ಸ್ಥಿತಿ ಒಂದು ಅರ್ಜಿ ಸ್ಥಿತಿ ಚೆಕ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಇಲ್ಲಿ ಹೊಸ ವಿನಂತಿ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಜಾತಿ ಪ್ರಮಾಣಪತ್ರ, ಕೃಷಿ ಸೇವೆಗಳು ಹಲವಾರು ಒಂದು ಬರುತ್ತೆ. ಇಲ್ಲಿ ನಾವು ಕೃಷಿ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೃಷಿ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇಲ್ಲಿ ಕೃಷಿ ಕಾರ್ಮಿಕ ಪ್ರಮಾಣಪತ್ರ ಇದೆ. ಜಮೀನು ಇಲ್ಲದಿರುವವರ ಬಗ್ಗೆ ನೋಡ್ಬೋದು. ಜಮೀನು ಇಲ್ಲದವರ
ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ಅಂತ ಇದೆ. ಜಮೀನು ಇಲ್ಲ ನಮ್ಮ ಹತ್ರ ಅಂತ ಒಂದು ದೃಢೀಕರಣ ನೀವು ಬೇಕಾಗಿರುತ್ತೆ. ಆ ಒಂದು ದೃಢೀಕರಣ ಈ ರೀತಿ ನೀವು ಪಡ್ಕೊಳ್ಬೋದು. ಇಲ್ಲಿ ನೋಡಿ, ಈ ದೃಢೀಕರಣ ಅರ್ಜಿ ಸಲ್ಲಿಸ್ಬೇಕಂದ್ರೆ ಕೇವಲ 40 ರೂಪಾಯಿ ಫೀಸ್ ಇರುತ್ತೆ. ಇದು 7 ದಿನಗಳಲ್ಲಿ ನಿಮಗೆ ವರ್ಕಿಂಗ್ ಡೇಸಲ್ಲಿ ನಿಮಗೆ ಸಿಗುತ್ತೆ. 7 ದಿನಗಳ ಕಾಲ ನಿಮಗೆ ಅವಕಾಶ ಇರುತ್ತೆ. 7 ದಿನಗಳ ನಂತರ ನಿಮ್ಗೆ ಈ ಒಂದು ದೃಢೀಕರಣ ಪತ್ರ ಸಿಗ್ತದೆ. ಇದಕ್ಕೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕೆಲವು ದಾಖಲೆಗಳು ಏನು ಸೂಚನೆ ಕೊಟ್ಟಿದ್ದಾರೆ ನೋಡಿ. ದಾಖಲೆಗಳು ಕಡ್ಡಾಯವಂತ ಅಪ್ಲೋಡ್ ಮಾಡಬೇಕಾದ ಎಲ್ಲ ಪೋಷಕ ದಾಖಲೆಗಳು ಮಾನ್ಯ PDF ಫೈಲ್ ಆಗಿರಬೇಕು. ಪ್ರತಿ PDF ಫೈಲ್ ಗರಿಷ್ಠ ಗಾತ್ರ 300 KB ಒಳಗಡೆ ಇರಬೇಕು. ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಪ್ರಮಾಣ ಪತ್ರವನ್ನು ಬಯಸಿದರೆ ಉನ್ನತ ಮೆನುವಿನಲ್ಲಿ ಭಾಷೆ ಆಯ್ಕೆ ಮಾಡ್ಕೋಬೇಕು. ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲೇ ಅದು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ನೀವು. ಅರ್ಜಿ ಸಲ್ಲಿಕೆ ಮುಂಚಿತವಾಗಿ ಮೇಲಿನ ದಾಖಲೆಗಳು ಸ್ಕ್ಯಾನ್ ಮಾಡಿ ಪ್ರತಿ ಸಿದ್ಧಪಡಿಸಿಕೊಂಡು ಇಟ್ಕೊಂಡಿರ್ಬೇಕಂತ ಕೊಟ್ಟಿದ್ದಾರೆ. ಅರ್ಜಿದಾರರ ಫೋಟೋ ಮಾನ್ಯ PNG JPG ಫೈಲ್ ಆಗಿರಬೇಕು. ಪ್ರತಿ PDF ಫೈಲ್ ಗರಿಷ್ಠ 50 KB ಒಳಗಡೆ ಇರಬೇಕಂತ ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಇರುತ್ತೆ. ಇಲ್ಲಿ ಆಧಾರ್ ಸಂಖ್ಯೆ, ಇಲ್ಲಿ ಆಧಾರ್ ಸಂಖ್ಯೆ ಹಾಕ್ಕೊಳ್ಬೇಕು ನೀವು. ಆಧಾರ್ ಸಂಖ್ಯೆ ನೋಡಿ, ಈ ರೀತಿಯಾಗಿ ಆಧಾರ್ ಸಂಖ್ಯೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಇಲ್ಲಿ ಹೆಸರು ಹಾಕಬೇಕು. ನಾನು ಮಿಸ್ಟೇಕಾಗಿ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕಾಗುತ್ತೆ. ನಾನು ನೋಡಿ ಇಲ್ಲಿ ಹೆಸರನ್ನ ಬರ್ಕೊಳ್ಬೇಕು. ಈ ರೀತಿಯಾಗಿ ಆಧಾರ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಇಲ್ಲಿ ಅದನ್ನು ಹಾಕಿ ಇಲ್ಲಿ ಒಂದು ರೈಟ್ ಮಾರ್ಕ್ ಇರುತ್ತೆ, ಅದನ್ನು ಒಪ್ಪಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಆಧಾರ್ ಕಾರ್ಡಿದು ನಂಬರು ಇದು ಹೆಸರು ಏನೋ ತಪ್ಪಾಗಿದೆ ಅಂತ ಹೇಳ್ತಾ ಇದೆ, ನೋಡೋಣ. ಇದು ಕನ್ನಡದಲ್ಲಿ ಹೆಸರನ್ನ ಹಾಕಬೇಕಾಗುತ್ತೆ. ನಾನು ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ. ನೀವು ಕೂಡ ಇದು ಕನ್ನಡದಲ್ಲಿ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ನೀವು ಕನ್ನಡದಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ನನಗೆ ಕನ್ನಡದಲ್ಲಿ ಮಿಸ್ಟೇಕ್ ಆಗ್ತಾಯಿದೆ, ಸರಿಯಾಗಿ ತೋರಿಸ್ತೀನಿ ನೋಡಿರಿ. ನೋಡಿ, ಇಲ್ಲಿ ಕನ್ನಡದಲ್ಲಿ ಹೆಸರನ್ನ ಹಾಕಿ ನಾನು ಒಂದು ಸಲ್ಲಿಸಿ ಅಂತ ಕೊಡ್ತೀನಿ. ನೋಡಿ, ಮುಂದೆ ಸ್ಟೆಪ್ ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಈ ರೀತಿಯಾಗಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಪೇಜ್ ಓಪನ್ ಆದರೆ ನೀವು ಇಲ್ಲಿ ಎಲ್ಲ ಫುಲ್ಫಿಲ್ ಮಾಡಬೇಕು. ಮತ್ತು ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ, ವಿಳಾಸ ಹಾಕ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮಗೆ ತೋರಿಸ್ತೀನಿ. ಇಲ್ಲಿ 3 ಕಾಲಮ್ನಲ್ಲಿ ಮೊದಲಿಗೆ ನಿಮ್ಮ ಗ್ರಾಮದ ಹೆಸರು ಹಾಕ್ಕೊಳ್ಳಿ, ನಂತರ ತಾಲೂಕು ಮತ್ತು ನೆಕ್ಸ್ಟ್ ಜಿಲ್ಲೆ ಹಾಕ್ಕೊಳ್ಳಿ. ಇಲ್ಲಿ ಹೆಸರನ್ನ ಇಲ್ಲಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಗ್ರಾಮೀಣನ ನಗರ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಯಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಜಿದಾರರ ತಂದೆ ಹೆಸರು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ. ಇಲ್ಲಿ ಇಮೇಲ್ ಹಾಕ್ಕೊಳ್ಬೇಕು. ಇಲ್ಲಿ ಮೊಬೈಲ್ ಸಂಖ್ಯೆ ಹಾಕಿ ನೀವು OTP ತೊಗೊಳ್ಬೇಕು. OTP ತೊಗೊಂಡ ನಂತರ ಇಲ್ಲಿ ಇಮೇಲ್ ID ಹಾಕಿ ಇಮೇಲ್ ID OTPನೂ ಕೂಡ ತೊಗೊಳ್ಬೇಕು. ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ಸ್ ಬಂದು ಇಲ್ಲಿ ಮುಂದುವರಿಸಬೇಕಾಗುತ್ತೆ. ಮುಂದುವರಿಸಿದ ಮೇಲೆ ನಿಮಗೆ PDF ಫೈಲ್ಗಳು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಆ PDF ಫೈಲ್ ನೀವು ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. PDF ಫೈಲ್ನ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗಿ, ತದನಂತರ ನಿಮಗೆ ಮುಂದಿನ ಒಂದು ಸ್ಟೆಪ್ಗಳು ಓಪನ್ ಆಗುತ್ತೆ. ಮುಂದಿನ ಸ್ಟೆಪ್ಗಳು ಅಂತಂದರೆ ಅದೇ PDF ಫೈಲ್ಗಳು ನೀವು ಅಪ್ಲೋಡ್ ಮಾಡಿ, ತದನಂತರ ನಿಮಗೆ ಒಂದು ಅಕ್ನಾಲೆಜ್ಮೆಂಟು ಕಾಪಿ ಜನ್ರೇಟ್ ಆಗುತ್ತೆ. ನೀವು ಒಂದು 40 ರೂಪಾಯಿ ಏನು ಪೇ ಮಾಡ್ತೀರಾ, ಫೋನ್ಪೇ ಮಾಡ್ಕೊಳ್ಬೋದು. ಆನ್ಲೈನ್ ಪೇಮೆಂಟ್ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡುವ ಮುಖಾಂತರ ನೀವು ಒಂದು ಅಕ್ನಾಲೆಜ್ಮೆಂಟು ಕಾಪಿ ನೀವು ಜನ್ರೇಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಈಸಿಯಾಗಿದೆ. ದಯವಿಟ್ಟು ಯಾರು ಮನೆಯಲ್ಲೇ ಕೂತ್ಕೊಂಡು ನೀವು ನಾಡ ಕಚೇರಿ ವೆಬ್ಸೈಟ್ ಮುಖಾಂತರ ಈ ಒಂದು ಕೃಷಿ ಇಲ್ಲ ಒಂದು ಇದು ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.